ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೋಸ್ಟ್ ವಿಜಿ ವ್ಲಾಗ್. ಇವತ್ತು ನನ್ನ ಏರ್ಪೋರ್ಟ್ ಲುಕ್ ಹಿಂಗಿದೆ. ಸೊ ನಾನು ಇವತ್ತು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ದಟ್ ಐ ಆಮ್ ಟ್ರಾವೆಲಿಂಗ್. ಇವಾಗ ಟೈಮ್ ಬಂದು 9:53. ನನಗೆ 2ಗೆ ಫ್ಲೈಟ್ ಇದೆ. ಸೊ ತಿಂದು ಇಲ್ಲಿಂದ ನಾವು ಹೋಗೋದಕ್ಕೆ ಮಿನಿಮಮ್ 1 ಅವರ್ ಬೇಕು. ಸೊ ಇಂಟರ್ನ್ಯಾಷನಲ್ ಹೋಗ್ತಿರೋದ್ರಿಂದ ಅಟ್ಲೀಸ್ಟ್ 2.5 hours ಮುಂಚೆ ಅಂತೂ ಇರಬೇಕು. ಸೊ ಐ ಥಾಟ್ ಹೋಗೋಣ ಅಂತ. ಆ್ಯಂಡ್ ದಿಸ್ ಇಸ್ ಮೈ OOTD ನೋಡಿ. ಆಲ್ಸೋ ಲುಕ್ ಅಟ್ ಮೈ ಹೇರ್ ಟುಡೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಆ್ಯಂಡ್ ಲುಕ್ ಅಟ್ ದ ಕಲರ್. ಓ ಮೈ ಗಾಡ್. ಯೂಶ್ವಲಿ ನಾನು ಯಾವಾಗಲೂ ಕಲರ್ ಅಗೇನ್ಸ್ಟ್ ಆಗಿರ್ತಿದ್ದೆ ಆಯ್ತಾ. ಐ ಡಿಂಟ್ ವಾಂಟ್ ಟು ಗೆಟ್ ಹೇರ್ ಕಲರ್, ಬಟ್ ಫಾರ್ ದ ಫಸ್ಟ್ ಟೈಮ್ ಕಲರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಆ್ಯಕ್ಚುಲಿ ಫೆಲ್ ಇನ್ ಲವ್ ವಿತ್ ದಿಸ್ ಹೇರ್ ಕಲರ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ನಾನು ಅಂದ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂತ ನೀವು ನಂಗೆ ಹೇಳಿ. ಆಲ್ಸೋ ಇದು ಕಂಫರ್ಟಬಲ್ ಕ್ಲೋತ್ ಹಾಕೊಂಡು ಹೋಗ್ತಿದ್ದೀನಿ ಸಿನ್ಸ್ ಇಟ್ ಇಸ್ ನೈಟ್ ಫ್ಲೈಟ್ ಮತ್ತು ತುಂಬ ಲಾಂಗ್ ಫ್ಲೈಟ್ ಇರೋದನ್ನು. ಹಾಗೆ ಒಂದು ಜಾಕೆಟ್ ಇಟ್ಕೊಂಡಿದ್ದೀನಿ. ಅಫ್ಕೋರ್ಸ್ ಸದ್ಯಕ್ಕೆ ಹಾಕಲ್ಲ. ಏರ್ಪೋರ್ಟಿಗೆ ಹೋದ್ಮೇಲೆ ವೇರ್. ಇಲ್ಲಿಂದ ಹೇಗೆ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಇದನ್ನೆಲ್ಲ ಇವತ್ತು ರೆಕಾರ್ಡ್ ಮಾಡ್ತೀನಿ. ಸಿ ಯು. ಅಣ್ಣ, ನಾನು ದೇಶ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಬೇಜಾರಾಗ್ತಿದ್ಯಾ? ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಬೇಜಾರಾಗ್ತಿದೆ. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ, ಅಷ್ಟು ಬೇಜಾರಾಗ್ತಿದೆ. ಅಳ್ತೀರಾ ತಾನೇ ನಾನು ಹೋದ್ಮೇಲೆ? ಅಳು ಗೊತ್ತಾ ಅಂತ ಫಸ್ಟ್ ಊಟ ಮಾಡ್ಕೊಬಿಡ್ತೀನಿ, ಎನರ್ಜಿ ಸಾಕಾಗಲ್ಲ. ಆಮೇಲೆ ಊಟ ಮಾಡ್ಬಿಟ್ಟು ಆಮೇಲೆ ಅಳ್ತೀವ. ಊಟ ಮಾಡೋದಕ್ಕೆ ಏರ್ಪೋರ್ಟ್ಗೆ ಹೋಗ್ಬೇಕಾ? ಈ ಅಣ್ಣ ಅಂತ ಅಳ್ತಾರೆ ಅಲ್ವಣ್ಣ? ಆಗ್ಲೇ ಯಾಕಣ್ಣ ಕಣ್ಣೆಲ್ಲ ಹಿಂಗಾಗ್ಬಿಡಿದೆ? ಆಗ್ಲೇ ಬೇಜಾರ್ತಾನೆ. ಏರ್ಪೋರ್ಟ್ಗೆ ಹೋಗ್ಬೇಕಾ? ಅದಕ್ಕೆ ಗ್ಲಾಸ್ ತೆಗೆದ್ಬಿಟ್ಟು ಕಣ್ಣು ಅದಕ್ಕೆ ಅಳ್ಬೇಡಿ ಬಿಡಿ. ಅದಕ್ಕೆ ಬರ್ತೀನಿ ಬಿಡಿ, ಆದಷ್ಟು ಬೇಗ ಬರ್ತೀನಿ. ಬರ್ಬೇಕ್ರೆ ಅಂತತ್ತೀಯ? ಬಂದಾಗ ನೋಡ್ತೀನಿ. ಏನು ತರಲ್ಲ ಈ ಸಲಿ. ನಥಿಂಗ್ ಏನು ತರಲ್ಲ ಈ ಸಲಿ. ಯಾಕಂದ್ರೆ ಇವ್ರು ನಂಗೆ $1 ಕೊಟ್ಟು ಕಳಿಸ್ತಾ ಇಲ್ಲ. ಏನೋ ಮಾತಿಗೆ ನಾವು ಬೇಡ ಅಂತ ಹೇಳ್ತೀವಿ. ನಿಮ್ ಕಡೆನೂ ಹಿಂಗೇನ? ಎಲ್ಲಾದ್ರೂ ಈಚೆ ಹೋಗ್ತಾ ಇದೀವಿ ಅಂದ್ರೆ ಎಲ್ಲ ಖರ್ಚಿಗೆ ಒಂದೊಂದು 10,000 ಕೊಟ್ಟು ಕಳಿಸ್ತಾರೆ. ಈ ಸಲಿ ಕೊಟ್ಟಿಲ್ಲ. ಒಂದೇ $1 ನನಗ್ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಕೊನೆ ಸಲಿ ಕಬಾಬ್ ತಿಂತ ಇದೀನಿ. ಅಲ್ಲೆಲ್ಲ ಹೋದಾಗ ಒಂದೇ ಸಮಸ್ಯೆ ಅಂದ್ರೆ ನಮ್ಮ ಇಂಡಿಯನ್ ಫುಡ್ ಎಷ್ಟು ಹುಡುಕಿದ್ರು ಪ್ರಾಪರ್ ಅಥೆಂಟಿಕ್ ಇಂಡಿಯನ್ ಫುಡ್ ಸಿಗಲ್ಲ. ಅದ್ರಲ್ಲೂ ಆಂಟಿ ಕಬಾಬ್ ಸಿಗಲ್ಲ. ನಮ್ಮ ಮನೆ ಹತ್ರ ಪಾಪ್ರೆಡ್ಡಿಪಾಳ್ಯ ಸರ್ಕಲ್ ಅಲ್ಲಿ ಒಬ್ರು ಆಂಟಿ ಸಕ್ಕತ್ತಾಗಿ ಬಿರಿಯಾನಿ ಮಾಡ್ತಾರೆ, ಕಬಾಬ್ ಮಾಡ್ತಾರೆ. ಸಾರಿ, ನೀವು ಟ್ರೈ ಮಾಡಿ ಬನ್ನಿ. ಅವ್ರ ಹತ್ರ ಆ್ಯಕ್ಚುಲಿ ಪ್ರಮೋಷನಿಗೆ ದುಡ್ಡು ಇಸ್ಕೋತೀನಿ. ನೀವೇನಾದರೂ ಹೋಗ್ಬಿಟ್ಟು ಅಲ್ಲಿ ಕಬಾಬ್ ತಿಂದರೆ ಯೋಚನೆ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮ ಅಣ್ಣ ಪಾಪ ಕಷ್ಟಪಟ್ಟು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅವ್ರ ಕೈ ನೋವು ಬರ್ತಾ ಇದೆ. ಎಲ್ಲ ತಿಂತಾ ಇದೀವಿ. ತಿನ್ಬಿಟ್ಟು ಎಷ್ಟೊತ್ತಿಗೆ ಕೊಡ್ತೀವಣ್ಣ? 11:30ನಾ? 11:30 ಹೊರ್ತೀವಿ. 12:30 ಮ್ಯಾಕ್ಸ್ ಏರ್ಪೋರ್ಟಲ್ಲಿ ಇರಬೇಕು. ಸಿಗುವ ಏರ್ಪೋರ್ಟಲ್ಲಿ. ಬಾಯ್. ಸಮಯ 11:10 ಹೊರಟಿದ್ದೀವಿ. ಇವಾಗ 3 ಗಂಟೆಗಿರೋ ಫ್ಲೈಟಿಗೆ 11 o'clock ಹೊರಟಿದ್ದೀವಿ. ಇನ್ನೊಂದು ಟೇಕ್ ತೊಗೋತಿದ್ದೀನಿ. ಏನಕ್ಕೆ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಅರ್ಧ ಮುಖ ಕಟ್ಟಾಗ್ಬಿಟ್ಟಿದೆ. ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದು ಕಲಿಬೇಕು. ಫ್ರಂಟ್ ಕ್ಯಾಮ್ರಾದಲ್ಲಿ ಅಭ್ಯಾಸ ಆಗ್ಬಿಟ್ಟಿದ್ದೀನಿ. ನನಗೆ ಇನ್ನೂ ಅಷ್ಟು ಕಂಫರ್ಟಬಲ್ ಇಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡೋಕ್ಕೆ. ಮತ್ತೆ ಅಖಿಲ ನಾನು ಹೋಗ್ತಾ ಇದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ಹ್ಯಾಪಿ ಮಾರ್ನಿಂಗ್ ಓನ್ಲಿ ವಿ ವರ್ ಗೋನಾ ಲೀವ್ ಜಸ್ಟ್ ಮಿಸ್. ಅಲ್ಲ, ಆದರೂ ಈ ಏರೋಪ್ಲೇನು ಮನೆ ಹತ್ರನೇ ಕ್ಯಾಬ್ ಸರ್ವಿಸ್ ಥರ ಬಂದು ನಮ್ಮನ್ನು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 1 hour ಬೇಕು ನಮಗೆ. ಹಲೋ, ಬ್ಯಾಂಗ್ಳೂರೇ ನಮ್ಮದು, ಪ್ರಾಪರ್ ಬ್ಯಾಂಗ್ಳೂರು. ನಮ್ಮ ಅಣ್ಣಂದಿನು ಅವಾಗಿಂದ ಒಂದೇ ಒಂದು ಫಿಲ್ಟರ್ ಕಾಫಿ ಕೇಳಿದೆ. ಒಂದೇ ಫಿಲ್ಟರ್ ಕಾಫಿ, 10 ರೂಪಾಯಿ ಫಿಲ್ಟರ್ ಕಾಫಿ ಕೊಡ್ಸಿದೆ. ಡೈರೆಕ್ಟಾಗಿ ಏರ್ಪೋರ್ಟಿಗೆ ಕರ್ಕೊಂಬಂದ್ರು ನೋಡಿ.
ಏನ್ ಬಾರಿ ಹೊಗಳ್ಕೊಳ್ಳೋ ಅಂತ ವಿಷಯ ಮಾಡಿದೀರಾ ಅಂತ ಚುಚ್ಚು ಇನ್ನು ನಾನು ಬರೋವರ್ಗು ಕಾಫಿ ಇಲ್ಲ. ನಾವು ಕುಡಿಯಲ್ಲ, ನೀನ್ ಬರೋವರೆಗೆ ಎಂಪೈರ್ ಹೋಗೋದೇ ಇಲ್ಲ. ಸುಮ್ನಿರಪ್ಪ, ನನಗ್ ಬೇಕಂತ ಹೊಟ್ಟೆ ಉರ್ಸಕ್ಕೇನೆ ಮಾಡ್ಬಿಡ್ತೀರ ತಾನೇ ಅಲ್ಲೋಗ್ಬಿಟ್ಟು. ನನ್ನ ಮೇಲೆ ನಂಬಿಕೆ ಇಲ್ಲ ನಿನ್ಗೆ. ನಿನ್ನ ಇಷ್ಟದ ನಂಗೆ ಆಡ್ತೀನ. ಬಂದ್ವಿ ನಾವು ಏನ್ ಮಾಡತ್ತ. ಬಾಯ್ ಬಾಯ್, ಹ್ಯಾಪಿ ಜರ್ನಿ. ಫೈನಲಿ ರೀಚ್ ಆಗಿದ್ದೀನಿ ಟರ್ಮಿನಲ್ 2. ಮೈಕೆ ಹಾಕೊಂಡಿಲ್ಲ, ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಸ್ಟಿಲ್ ಟರ್ಮಿನಲ್ 2 ಫೈನಲಿ ಚೆಕ್ ಇನ್ ಆಯಿತು, ಸೆಕ್ಯೂರಿಟಿ ಚೆಕ್ ಇನ್ ಆಯಿತು, ಇಮಿಗ್ರೇಷನ್ ಎಲ್ಲ ಆಯಿತು. ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅಷ್ಟು ಮಾಡೋಕ್ಕಾಗಿಲ್ಲ. ಸೆಕ್ಯೂರಿಟಿ ಚೆಕ್ ಇನ್ ಎಲ್ಲ ಆಗುತ್ತೆ, ಇಮಿಗ್ರೇಷನ್ ಕೂಡ ಅಲ್ಲೇ ಆಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಇಲ್ಲಿ ಎಂಟ್ರಿ ಗೇಟ್ ಇದೆ. ನಿಮಗೆ ಎಲ್ಲ ಏನೇ ಗೊತ್ತಾಗಿಲ್ಲ ಅಂತಂದರೆ ಈ ಥರ ಫ್ಲೈಟ್ ಇನ್ಫಾರ್ಮೇಷನ್ ಅಂತ ಎಲ್ಲ ಕಡೆ ಹಾಕಿರ್ತಾರೆ. ಅದನ್ನು ನೋಡ್ಕೊಂಡು ನಿಮ್ಗೆ ಎಲ್ಲಿಗೆ ಹೋಗಬೇಕು, ಯಾವ ಗೇಟಿಗೆ ಹೋಗಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಇದರಲ್ಲಿ ನಂದು ಏನು ಶೋ ಆಗ್ತಿಲ್ಲ, ನಮ್ಮದು ಲುಫ್ತಾನ್ಸಾ ಇರೋದು. ಮುಂದೆ ಹೋಗ್ತಾ ನೋಡೋಣ ಬನ್ನಿ, ಬಿಕಾಸ್ ಮುಂದೆ ಕೂಡ ಇರೋದು. ಈ ಥರ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡೋದು ನಂಗಂತೂ ಸಿಕ್ಕಾಬಟ್ಟೆ ಹೊಸದು. ಸ್ವಲ್ಪ ಶೈ ಇದೆ, ಬಟ್ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ ಟರ್ಮಿನಲ್ 2 ಅಲ್ಲಿ ಇರೋದು. ಈ ಕಡೆ ಹೋಗೋಕ್ಕೆ ಬೇಜಾರಾಗುತ್ತೆ, ಎಲ್ಲ ತೊಗೊಬೇಕಂತಿದೆ. ಈ ಕಡೆದು ನಮ್ದಲ್ಲ ಬಿಡಿ. ಏನಿದ್ರು ಪರ್ಫ್ಯೂಮ್, ಮೇಕಪ್ ಎಲ್ಲ ನೋಡಿ ಎಷ್ಟು ಕ್ಯೂಟ್ ಚಾಕ್ಲೇಟ್ಸ್ ಇದೆಲ್ಲ ಸಿಗುತ್ತೆ. ಇಲ್ಲೊಂದು ಆನೆ ಮರಿ ಇದೆ ನೋಡಿ. ನನಗೆ ಫಿಲ್ಟರ್ ಕಾಫಿ ಬೇಕು. ಎಲ್ಲಿ ನೋಡಿದ್ರೆ ಸ್ಟಾರ್ಬಕ್ಸ್ ಇದೆ. ಏನೇ ಹೇಳಿ ಫಿಲ್ಟರ್ ಕಾಫಿನಂತೂ ಯಾವುದನ್ನು ಬೀಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಟ್ರೂ. ಡ್ಯೂಟಿ ಫ್ರೀಯಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಇಟ್ಟಿದ್ದಾರೆ. ಹಲ್ಗೆ ಐಟಮ್ಸು ಇದೆಲ್ಲ ಪವರ್ ಆಫ್ ಮಾಡಿದ್ರು, ಏನಕ್ಕೆ ಗೊತ್ತಿಲ್ಲ. ದಟ್ ಲುಕ್ಸ್ ವೆರಿ ಕ್ಯೂಟ್ ಫಾರ್ ಮೀ ಅಟ್ ಲೀಸ್ಟ್. ಬಟ್ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಬಟ್ಟೆಗಳಿಗೆಲ್ಲ. ಫಸ್ಟ್ ಹೋಗಿರೋದು ಕಾಫಿ ಕುಡಿಯೋಣ ಬನ್ನಿ. ಇಲ್ಲಿ ನಿಮಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ಒಂದಷ್ಟು ಆಪ್ಷನ್ ಇದೆ, ಬಟ್ ನನಗೆ ಯಾವುದು ಸೆಟ್ ಆಗಲ್ಲ ಅಷ್ಟೆ. ನಮಗೆ ಪ್ರಾಪರ್ ದೇಸಿ ಫಿಲ್ಟರ್ ಕಾಫಿನೇ ಬೇಕು. ಹಾಗೆ ಒಂಚೂರು ಮುಂದೆ ನಡ್ಕೊಂಬಂದರೆ ಈ ಥರ ರೆಸ್ಟಿಂಗ್ ಏರಿಯಾ ಅದ. ಇಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಬೋದು. ನನಗೆ ಇನ್ನೂ 1.5 hour ಟೈಮ್ ಇದೆ. ಸೊ ಇಲ್ಲಿ ಕುತ್ಕೊಂಡಿದ್ದೀನಿ. ನನ್ನ ಬೋರ್ಡಿಂಗ್ ಗೇಟ್ ಹಿಂಗೆ ನಾನು ಹೋಗಿ ಆ ಕಡೆ ಜಾಯ್ನ್ ಆಗಬೇಕು. ನಿಲ್ಲಿಸಿ ಇನ್ನೂ ಟೈಮ್ ಇದೆಯಲ್ಲ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಬಿಡೋಣ ಅಂತ ಫ್ಲೈಟ್ ಗೇಟ್ ಹತ್ರ ಬಂದಿದ್ದೀನಿ. ನಂದು LH ನೋ ಪ್ರಾಬ್ಲಮ್. ಆಲ್ ಓಕೆ ಅಲ್ವಾ? ಓ ಗಾಡ್. ದಯವಿಟ್ಟು ನಿಮ್ಮ ಸ್ವಂತ ಬೋರ್ಡಿಂಗ್ ಕಾರ್ಡ್ ಮತ್ತು ತೆರೆದಿರುವ ಪಾಸ್ಪೋರ್ಟ್ ತಪಾಸಣೆಗಾಗಿ ಇವತ್ತು ಒಂಥರ ಗುಡ್ ಹೇರ್ ಡೇ. ನಮಗೆ ಎಷ್ಟು ಸರಿ ಕೂದಲು ನೋಡಿಕೊಂಡು ಸಮಾಧಾನ ಆಗ್ತದೆ. ಮತ್ತು ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಬಟ್ಟೆ ಜೋರು ಅನೌನ್ಸ್ಮೆಂಟ್ ನಡೀತಿತ್ತು, ಈಗ ಮುಗೀತು. ದಿಸ್ ಇಸ್ ಹೌ ಐ ಲುಕ್. ಜಾಕೆಟ್ ತೆಗೆದಿದ್ದೆ, ಬಟ್ ಯಾರು ಎತ್ಕೊಂಡು ಓಡಾಡ್ತಾರೆ ಅಂತ ಹಾಕ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ. ನನಗೆ ಎಲ್ಲ ಓಕೆ ಆಯಿತಾ, ಬಟ್ ಇರೋ ಅಷ್ಟು ದಿನ ಹೇಗೆ ಕಾಫಿ ಟೀ ಬಿಟ್ಟಿರೋದು ಅಂತ ಗೊತ್ತಾಗ್ತಾಯಿಲ್ಲ.
ಬೋರ್ಡಿಂಗ್ ಗೇಟ್ಸ್ ಹತ್ರ ಒಂದು ಇಲ್ಲಿ ಒಂದು ನಿಮಿಷ ಇದು ಅನೌನ್ಸ್ಮೆಂಟ್ಸ್ ತುಂಬ ಜೋರಾಗಿತ್ತು. ಇನ್ನು ನಾನು ಬರುವಷ್ಟಿದೆ ನನಗೆ ಕಾಫಿ ಟೀ ಸಿಗಲ್ಲ ಅಂತ ಇಲ್ಲಿ ಹೆಂಗಿದ್ರು ಫಿಲ್ಟರ್ ಕಾಫಿ ಇರಲಿಲ್ಲ. ಸೊ ಕಾಫಿ ಬೀನಿಂದ ಒಂದು ಚಾಯ್ ತೊಗೊಂಡಿದ್ದೀನಿ. ಅದನ್ನು ಅವಾಗಿಂದ ಹೇಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಅನೌನ್ಸ್ಮೆಂಟ್ಸ್ ಅದು ಇದು ನಡೀತಾನೇ ಇದೆ. ಬಟ್ ಇರಿ, ಇದೆಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲೆಲ್ಲ ನೋಡಿ ಫ್ಲೈಟ್ಗಳೆಲ್ಲ ಇಲ್ಲಿದೆ. ನಾನು ಬೋರ್ಡಿಂಗ್ ಗೇಟ್ ಹತ್ರ ಕೂತ್ಕೊಂಡಿದ್ದೀನಿ. ಈ ಜಾಗ ನೋಡಿ ಎಷ್ಟು ಪ್ರೀತಿಯಾಗಿದೆ. ಹೌದು ತಾನೆ. ಅಲ್ಲಿ ಡ್ಯೂಟಿ ಫ್ರೀ ಇದೆ. ಏನಾದರೂ ಚಾಕ್ಲೇಟು ಅದು ಇದು ಬೇಕು ಅಂತಾನೆ ತೊಗೊಂಬೋದು. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಂದು ಎಂಟ್ರಿ ಈ ಕಡೆಯಿಂದ ಬರುತ್ತೆ. ನಂದು C3 ಗೇಟ್ ಆಗಿರೋದ್ರಿಂದ ನಂದು ಎಂಟ್ರಿ ಈ ಕಡೆಯಿಂದ ಇದೆ. ಆಲ್ಸೋ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೇ ಹೇಳಿಲ್ಲ ಅಲ್ಲ. ಐ ಆಮ್ ಗೋಯಿಂಗ್ ಟು ಯುರೋಪಲ್ಲಿ ಎಲ್ಲಿ ಅಂದರೆ ಐ ಆಮ್ ಗೋಯಿಂಗ್ ಟು ಹಂಗರಿ. ಬುದಾಪೆಸ್ಟಿಗೆ ಹೋಗ್ತಿದ್ದೀನಿ. ಯಾಕೆ ಹೋಗ್ತಿದ್ದೀನಿ, ಯಾರ್ಯಾರು ಹೋಗ್ತಿದ್ದೀವಿ, ಒಬ್ಬಳೇ ಹೋಗ್ತಿದ್ದೀನೋ, ಟ್ರಿಪ್, ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಎಲ್ಲರಿಗೂ ಇರುತ್ತೆ. ಅದನ್ನು ಮೇಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಇದೇ ವಿಡಿಯೋ ಕಂಟಿನ್ಯೂಷನ್ ಆಗಿ ಹೇಳ್ತೇನೆ, ಆಯಿತಾ. ಫ್ಲೈಟಿಗೆ ಹತ್ತಿ ಕೂತ್ಕೊಂಡೆ. ನನ್ನ ಸೀಟ್ ಹೆಂಗಿದೆ ಅಂದರೆ 3-4-3 ಆ ಥರ ಇರೋದು. ಬಟ್ ನನಗೆ ಫುಲ್ ಹಿಂದೆಗಡೆ ಲಾಸ್ಟಲ್ಲಿ, ಅಂದರೆ ನನ್ನ ಹಿಂದೆ ಇನ್ನೊಂದು 2 ರೋಸ್ ಇದೆ ಅಷ್ಟೇ. ನನ್ನ ಸೀಟು ಈ ಥರ ವಿಂಡೋ ಪಕ್ಕ ಇದೆ. ಬಟ್ 2 ಸೀಟ್ ಇದೆ. ಇಲ್ಲಿ ಸ್ಪೇಸ್ ಕೂಡ ಇದೆ, ವಿಚ್ ಇಸ್ ನೈಸ್ ಆ್ಯಕ್ಚುಲಿ. ಸಿ ಹೇಗಿರುತ್ತೆ, ಏನೇನು ಮಾಡ್ತೀನಿ ಫ್ಲೈಟಲ್ಲಿ ಅಥವಾ ಹೇಳ್ತೀನಿ. ಹೌದು ಫ್ಲೈಟ್ ಫ್ರಾಂಕ್ಫರ್ಟ್ ಜರ್ಮನಿಗೆ ಬಂದಿದ್ದೀವಿ. ಜರ್ಮನಿಯಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಡು ಇವಾಗ ವಿ ಗೋಯಿಂಗ್ ಫಾರ್ ಬುಡಾಪೆಸ್ಟ್. ಇದು ಚೂರು ನಿದ್ದೆ ಬರಲಿಲ್ಲ ಫ್ಲೈಟಲ್ಲಿ, ಸಾಕಾಯಿತು. ಸ್ಟಿಲ್ ಹೋಗೋಣ ಬನ್ನಿ. ಇಲ್ಲೆಲ್ಲ ಕ್ಯೂಟ್ ಐಟಮ್ಸ್ಗಳಿದೆಲ್ಲ ನೋಡಿದ್ರೆ ತೊಗೊಬೇಕು ಅನಿಸ್ತೀನಿ. ನಮ್ಮ ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀಗೆ ಅಂತ ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಎಷ್ಟು ಆಪ್ಷನ್ಸ್ ಇದೆ ಗೊತ್ತಾ ಡ್ರಿಂಕ್ಸಿಗೆ. ಓ ಮೈ ಗಾಡ್, ಯಾರಾದರೂ ಕುಡಿಯೋರಿದ್ರೆ ನೋಡಿ, ಸಾಕಾಗಿದೆ ಈ ಪ್ಲೇಸ್. ನಾವು ಹೋಗ್ತಿರೋ ಏರೋಪ್ಲೇನ್ ಇದೆ, ಇಲ್ಲಿಂದ ಬುದಾಪೆಸ್ಟಿಗೆ ಹೋಗ್ತಾ ಇದ್ದೀವಿ. ಆದರೂ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟು ತುಂಬ ಚೆನ್ನಾಗಿದೆ ಅಂತ ನಂಗೆ ಅನಿಸುತ್ತೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಲುಫ್ತಾನ್ಸಾನ ಇವಾಗ ಇನ್ನೊಂದು ಫ್ಲೈಟ್ ಹಾಕಿದ್ದೀವಿ ಬುದಾಪೆಸ್ಟ್ಗೆ. ಇದು ಹೆಂಗಿದೆ ಅಂದರೆ ನಮ್ಮ ಅಕಾಶ ಏರ್ಲೈನ್ಸ್ ಇದೆಯಲ್ಲ ಪುಟಾಣಿಗೆ ಅದೇ ಥರ ಇದೆ. ಸೇಮ್ 3 ಸೀಟ್ಸು. ಅಷ್ಟು ದೊಡ್ಡ ಲುಫ್ತಾನ್ಸಾಯಿಂದ ಈಗ ಪುಟಾಣಿ ಲುಫ್ತಾನ್ಸಾ ನಂಗೆ ಫೀಲ್ ಆಗ್ತಾಯಿದೆ. ಚಲ ನೋಡಿ. ಥ್ಯಾಂಕ್ಫುಲಿ ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ಇಲ್ಲಿಂದ ನನಗೆ 1.5 hour ಜರ್ನಿ ಇದೆ. ಅಲ್ಲಿ ಹೋದ್ಮೇಲೆ ನೋಡಬೇಕು. ಫಾರ್ ನೌ ದ ಟೆಂಪರೇಚರ್ ಇಸ್ ಫೈನ್. ಅಂದರೆ ನಾನು ಲಿಟ್ರಲಿ ಯೂಶ್ವಲಿ ನನಗೆ ತುಂಬ ಚೆನ್ನಾಗಿರೋದು ದಟ್ ಲುಫ್ತಾನ್ಸಾ ಇಸ್ ಗುಡ್ ಅದು ಇದು ಅಂತ. ಬಟ್ ನಾನು ಹೇಳ್ತಾ ಇದ್ದೀನಿ, ನಾನು ಜಾಕೆಟ್ ಹಾಕ್ಕೊಂಡಿಲ್ಲ, ಅವ್ರು ಕೊಟ್ಟಿದ್ದು ಬೆಡ್ಶೀಟ್ ಕೂಡ ಯೂಸ್ ಮಾಡಿಲ್ಲ, AC ಇರಲಿಲ್ಲ. ಸೊ ಬೇಸಿಕಲಿ ಪೇ ಮಾಡಿ ಬಂದಿರೋದು ವೇಸ್ಟ್ ಅಂತ ನನಗೆ ಅನ್ನಿಸ್ತು.
ಫೈನಲಿ ರೂಮಿಗೆ ಬಂದಿದ್ದಾಯಿತು. ಇಡೀ ರೂಮ್ದು ಒಂದು ರೂಮ್ ತೋರಿಸ್ತೀನಿ. ಸೊ ದಿಸ್ ಇಸ್ ವೇರ್ ಐ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಸ್ಟೋರೇಜಿಗೆ ಆಪ್ಷನ್ ಇದೆ, ಇಲ್ಲೂ ಕೂಡ ಸ್ಟೋರೇಜಿಗಿದೆ. ಆ್ಯಂಡ್ ಲೆಫ್ಟಿಗೆ ಟರ್ನ್ ಆದರೆ ದೇರ್ ಇಸ್ ದಿಸ್ ಟಾಯ್ಲೆಟ್ ಆ್ಯಂಡ್ ಕ್ಯೂಟಾಗಿ ಇರೋ ಒಂದು ಬಾತ್ರೂಮ್ ಆ್ಯಂಡ್ ಒಂದು ಸಿಂಗಲ್ ಡಬಲ್ ಕಾಟ್. ಇದು ನನ್ನ OOTD. ಓ ಮೈ ಗಾಡ್, ಈ ಡ್ರೆಸ್ ಹಾಕ್ಕೊಂಡು ನಾನು ಆಲ್ಮೋಸ್ಟ್ 10 hours ಪ್ಲಸ್ ಸರ್ವೈವ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ಟಿ ವಿ ಇದೆ, ಇಲ್ಲೊಂದು ಲ್ಯಾಂಪ್ ಇದೆ, ಇಲ್ಲೊಂದು ಸಣ್ಣ ಜಾಗ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲಕ್ಸ್. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಏನಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸಿಕ್ಕಾಪಟ್ಟೆ ಆಲ್ಮೋಸ್ಟ್ 27 ಡಿಗ್ರಿ. ನಾನಿವಾಗ ಇಲ್ಲಿ ಟೈಮ್ ಏನು ಅಂತ ಅಂದರೆ 2:30. ಬಿಸಿಲಿದೆ, 27 ಡಿಗ್ರಿ ಇದೆ. ಈ ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ. ಈ ಥರ ಎಲ್ಲ ಏನಿಲ್ಲ, ಇಟ್ಸ್ ಜಸ್ಟ್ ಒನ್ ಕ್ಯೂಟ್ ರೂಮ್. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ನಾನು ಒಬ್ಬಳೇ ಇರೋದ್ರಿಂದ ಐ ಡೋಂಟ್ ಥಿಂಕ್ ಐ ವಾಂಟ್ ಮೋರ್ ಬಿಗ್ಗರ್ ರೂಮ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಹೆಂಗಿರುತ್ತೆ, ನಾನು ಬಂದಿರೋ ಬುದಾಪೆಸ್ಟಿಗೆ ಬಂದಿದ್ದೀನಿ. ಬುದಾಪೆಸ್ಟ್ ಹೆಂಗಿರುತ್ತೆ ಅಂತ ನಾಳೆ ತೋರಿಸ್ತೀನಿ. ಆಲ್ಸೋ ಲುಕ್ ಅಟ್ ಮೈ ಹೇರ್ ಇಸ್ ಹೇರಿಂಗ್. ಯಾರ್ದು ದೃಷ್ಟಿ ಬೀಳದೆ ಇರಲಿ. ನಾ ಮಾಡ್ತಿರೋ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ನೆನ್ನೆ ಮಾಡಿದ ಗರ್ಲ್ಸು ಸ್ಟಿಲ್ ಓಕೆ. ನಾನೇನು ಸ್ಪ್ರೇನು ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ, ಬಟ್ ಸ್ಟಿಲ್ ಲುಕ್ಸ್ ಫೈನ್. ಓಕೆ, ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂದರೆ ನನ್ನ ಮ್ಯಾನೇಜರ್, ನನ್ನ ಇಬ್ಬರು ಟೀಮ್ಮೇಟ್ಸ್. ಸೊ ಒಬ್ಬೊಬ್ಬರು ಒಂದೊಂದು ರೂಮ್ ಸೆಪ್ರೇಟ್ ರೂಮ್ಸಲ್ಲಿದ್ದಾರೆ. ಐ ಆಮ್ ಹಿಯರ್. ಓಕೆ, ಸಿ ಯು ಇನ್ನೊಂದು ವಿಡಿಯೋದಲ್ಲಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್. ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.